ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇಂದಿನ ನಮ್ಮ ಪಯಣ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ಗೋವಿಂದ ಗೋವಿಂದ ಗೋವಿಂದ. ಸಂಜೆ 5 ಗಂಟೆ ಹಿಂಗೆ ನಾವೆಲ್ಲ ರೆಡಿಯಾಗಿ ತಿರುಪತಿ ಕಡೆ ಹೊರಟ್ವಿ. ಫಸ್ಟು ನಾವು ಮನೆಯಿಂದ ಕಾರಲ್ಲಿ ಬ್ಯಾಂಗ್ಳೂರ್ಗೆ ಹೋದ್ವಿ. ನೋಡಿ, ಇದು ತಿರುಪತಿದು ಕೆಲವೊಂದು ಫೋಟೋಶೂಟ್ ಅಷ್ಟೇ. ಬ್ಯಾಂಗ್ಳೂರ್ಗೆ ಹೋಗಿ ನಾವು ಟ್ರಾವೆಲ್ ಬುಕ್ ಮಾಡ್ಕೊಂಡಿದ್ವಿ, ವೈಭವ್. ಅಲ್ಲಿ ದಾರಿ ಮಧ್ಯದಲ್ಲಿ ಫಸ್ಟ್ ನಮಗೆ ಸ್ಟಾಪ್ ಮಾಡಿದ್ದೆವನು ಉಡುಪಿ ಗಾರ್ಡೇನಿಯಾ ಅನ್ನೋ ಒಂದು ಹೋಟೆಲಿನಲ್ಲಿ. ಸೊ ನಾವು ಅಲ್ಲಿ ಇಳಿದು ನಾವು ಸ್ವಲ್ಪ ಹೋಟೆಲಲ್ಲಿ ಉಪಹಾರ ಸೇವಿಸಿ, ಮತ್ತು ನೋಡಿ ನಮ್ಮ ಟ್ರಾವೆಲ್ ಬಸ್ ವೈಭವ್ ಯಾವ ರೀತಿ ಇದೆ. ಉಡುಪಿ ಗಾರ್ಡೇನಿಯಾಯಿಂದ ನೆಕ್ಸ್ಟು ನಾವು ಮುಗಿಸ್ಕೊಂಡು ಬಸ್ಸಲ್ಲಿ ಹತ್ಕೋಬೇಕಾದ್ರೆ ಇದು ನೋಡಿ ಫ್ರೆಂಡ್ಸ್, ನಮ್ಮ ಬಸ್ಸು ಎಷ್ಟು ಫೆಸಿಲಿಟೀಸ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಅಕೊಮಡೇಷನ್ ಎಲ್ಲ ನೋಡಿ. ಆ್ಯಕ್ಚುಲಿ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಟ್ರಾವೆಲಲ್ಲಿ ಲಾಂಗ್ ಜರ್ನಿ ಹೋಗಿರಲಿಲ್ಲ. ಟ್ರೈನಲ್ಲೇ ಸಾಮಾನ್ಯ ಹೋಗ್ತಾಯಿದ್ದು, ಬಿಟ್ಟರೆ ಕಾರಲ್ಲಿ ಹೋಗ್ತಿದ್ವಿ. ಸೊ ಇದೇ ಫಸ್ಟ್ ಟೈಮ್ ನಾವು ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ದಂಥದ್ದು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ನೀಟಾಗಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಅವರು ರೂಮ್ ಕೊಡ್ತಾರೆ. ರೂಮಿಂದ ನಾವು ರೆಡಿಯಾಗಿ ಅಲ್ಲೇ ಟಿಫನ್ ಎಲ್ಲ ರೆಡಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಒಂದು ದೋಸೆ, ಒಂದು ಇಡ್ಲಿ, ಮತ್ತು ಪೊಂಗಲ್, ಒಂದು ವಡೆ. ಮತ್ತು ಅಲ್ಲಿಂದ ನೆಕ್ಸ್ಟು ಮುಡಿ ಸೇವೆಗೆ ಹೋದ್ವಿ. ಅಲ್ಲಿ ನಮ್ಮ ಮನೆಯವರು ಮುಡಿಯನ್ನು ಕೊಟ್ಟರು ದೇವರಿಗೆ. ಮುಡಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ದೇವರ ದರ್ಶನಕ್ಕೆ ಕ್ಯೂನಲ್ಲಿ ಹೊರಟ್ವಿ. ಬೆಳಗಿನ ಜಾವ 5 ಗಂಟೆಗೆ ನಾವು ಕ್ಯೂವಲ್ಲಿ ಬಂದು ನಿಂತ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಗುಡ್ ಫ್ರೈಡೇ ಇತ್ತು, ಸ್ಯಾಟರ್ಡೆ, ಸಂಡೇ 3 ದಿನ ಕಂಟಿನ್ಯೂಸ್ ಹಾಲಿಡೇ ಇದ್ದದ್ರಿಂದ ತಿರುಪತಿಯ ದರ್ಶನ ಬಹಳ ಕಷ್ಟವಾಗಿತ್ತು. ಕಷ್ಟ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ಕೊಳ್ತು. ತುಂಬಾ ರಶ್ ಇತ್ತು, ತುಂಬ ಕ್ರೌಡ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಮಾರು ಲಕ್ಷಾಂತರ ಜನರು ಅವತ್ತು ಸೇರಿದರು ಅಂತ ಹೇಳ್ಬೋದು. ನೋಡಿ ಎಷ್ಟು ರಶ್ ಇತ್ತು. ಒಂದೊಂದು ಕೌಂಟರಿಂದ ಕೌಂಟರ್ಗೆ, ಒಂದೊಂದು ರೂಮಿಂದ ರೂಮ್ಗೆ ಅಂತ. ಇದು ತಿರುಪತಿ ಸುತ್ತಮುತ್ತಲು. ಮತ್ತು ಇದು ನಾವು ಮುಡಿ ಕೊಡೋಕ್ಕೆ ಮುಂಚೆ ಒಂದು ಫೋಟೋ ಇರಲಿ ಅಂತ ತೆಗೆಸ್ಕೊಂಡಿದ್ದು. ಅಲ್ಲಿ ಚೆಕ್ ಪೋಸ್ಟ್ ಬರುತ್ತೆ, ಅದು ಇದು ಬುಂಡೆ ಆದಮೇಲೆ ತೆಗೆದಿರ್ತಕ್ಕಂತಹ ಫೋಟೋ. ಎಲ್ಲವನ್ನು ನಾನು ಮಿಕ್ಸ್ ಮಾಡಿ ಕಾಲೇಜ್ ಮಾಡಿ ಹಾಕಿರ್ತಕ್ಕಂಥದ್ದು. ನೋಡಿ, ಸುಮ್ಮನೆ ಇರಲಿ ಅಂತೇಳಿ ದಾರಿ ಮಧ್ಯೆ ಚೆಕ್ ಪೋಸ್ಟಲ್ಲಿ ಫೋಟೋ ತೆಗೆಸ್ಕೊಂಡಿರೋದು. ಬುಂಡೆ ಆದಮೇಲೆ ಹೇಗಿದೆ, ಬುಂಡೆಗೆ ಮುಂಚೆ ಹೇಗಿತ್ತು. ಇದು ಹೋಟೆಲಿನೊಳಗಡೆ ನಾವು ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋದಾಗ ತೆಗೆದುಕೊಂಡಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ತಟ್ಟೆಗೆ ಎಲೆಯನ್ನು ಇಟ್ಟು ಎಷ್ಟು ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹೋಟೆಲು. ನಮಗಿಷ್ಟ ಆಯಿತು ಫ್ರೆಂಡ್ಸ್. ಸೊ ನಾವು ಆ್ಯಕ್ಚುಲಿ ದೇವರ ದರ್ಶನ ಸುಮಾರು 2.5 ಗಂಟೆಗೆ ಮುಗಿಸ್ಕೊಂಡು 22 ಗಂಟೆಗಳ ಅವಧಿಯಲ್ಲಿ ನಾವು ದರ್ಶನ ಮಾಡಿದ್ವಿ. ಓಕೆ ಫ್ರೆಂಡ್, ಬಾಯ್.